Eh, bagus cepet kok, Kang. Abaya. Which one is chocolate? ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು 14th ಆಗಸ್ಟ್ ಈವ್ನಿಂಗ್. ಮಕ್ಕಳಿಗೆ ಕೆಲವೊಂದು ಏನು ಇಂಡಿಪೆಂಡೆನ್ಸ್ ಡೇಗೆ ಬೇಕಾಗಿತ್ತು, ಅಂದರೆ ಮೊನ್ನೆ ಎಲ್ಲ ತಗೋ ಬಂದಿದ್ದೆ, ಆದರೂ ನಮ್ಮ ಪಕ್ಕದ ಮನೆಯವ್ರಿಗೂ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಇಬ್ಬರು ಒಟ್ಟಿಗೆ ಹೋಗೋಣ ಅಂತೇಳಿ ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೊಂದು ದಿವಸ ಸ್ಕೂಲಿಗೆಲ್ಲ ಏನೋ ಸ್ಲಿಪ್ಪರ್ಸ್ ಹಾಕ್ಕೊಂಡು ಹೋಗ್ತಾಯಿದ್ರು, ಬ್ಲ್ಯಾಕ್ ಸ್ಲಿಪ್ಪರ್ಸ್ ಇದೆಯಲ್ವಾ, ಬೆಲ್ಟ್ ಇದು ಬರುತ್ತೆ, ಸೊ ಆ ಥರದ್ದು ಹಾಕ್ಕೊಂಡು ಹೋಗ್ತಾಯಿದ್ರು. ಬಟ್ ಅವರಿಗೆ ಇಂಡಿಪೆಂಡೆನ್ಸ್ ಡೇಗೆ ಏನು ಶೂಸೇ ಹಾಕಬೇಕು ಅಂತೇಳಿ ಕಂಪಲ್ಸರಿ ಇತ್ತು. ಸೊ ಅವ್ರದ್ದು ಹಳೆ ಶೂಸ್ ಹಳೇದಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಹೊಸ ಶೂಸ್ನು ತಗೊಳ್ಳೋಣ ಅಂತೇಳಿ ಇವಾಗ ಹೋಗ್ತಾ ಇದ್ದೀವಿ ಕೇಸರಡಿಗೆ. ಹೋಗುವಾಗ ಇಲ್ಲಿ ಆಟೋ ಸಿಕ್ತು, ಆಟೋದಲ್ಲಿ ಹೋಗ್ತಾ ಇದ್ದೀವಿ. ತುಂಬಾ ರೌನಕ್ ಇತ್ತು. ರೌನಕ್ ಅಂದರೆ ಒಂಥರ ಏನು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಬ್ಬ ಇರುತ್ತಲ್ವ ಆವಾಗ ಯಾವ ಥರ ಒಂಥರ ಪಲ್ಸ್ ಅಂತ ಹೇಳ್ತಾರಲ್ವ ನಮ್ಮ ಬ್ಯಾರಿ ಭಾಷೆಯಲ್ಲಿ, ಸೊ ಆ ಥರ ಇತ್ತು. ತುಂಬಾ ಚೆನ್ನಾಗಿತ್ತು. ಕೇಸರೋಡ್ ನೋಡೋದಕ್ಕಂತೂ ತುಂಬಾ ಜಗಮಗ ಆಗ್ತಾ ಇತ್ತು. ಸೊ ಇಲ್ಲಿ ಇವಾಗ ಶಾಪಿಗೆ ಬಂದಿದ್ದೀವಿ, ಶೂಸ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಆಗ್ತಾ ಇಲ್ಲ ಇವಳಿಗೆ, ಬೇರೆ ನೋಡ್ಕೋತಾ ಇದ್ದೀನಿ. ನಂದು ಇಬ್ಬರು ಮಕ್ಳಿಗೂ ಶೂಸ್ ಬೇಕಾಗಿತ್ತು, ಆಮೇಲೆ ಪಕ್ಕದ ಮನೆಯವ್ರದ್ದು ಮಗನಿಗೆ ಬೇಕಾಗಿತ್ತು ಶೂ, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ಈ ಅಂಕಲ್ ತುಂಬಾ ಕಮ್ಮಿ ಮಾಡಿ ಕೊಡ್ತಾರೆ, ಸೊ ಅದಕ್ಕೋಸ್ಕರ ಇವ್ರ ಅಂಗಡಿಗೆ ಬರೋದು ಜಾಸ್ತಿಯಾಗಿ. ಶೂಸ್ ಎಲ್ಲ ಮಕ್ಕಳಿದು ತಗೊಳ್ಳೋದಾದ್ರೆ, ಶೂಸ್ ಅಂತಲ್ಲ ಏನೇ ತಗೊಳ್ಳೋದು, ಚಪ್ಪಲಿ ಜಾಸ್ತಿಯಾಗಿ ಥರ ಸ್ಕೂಲಿಗೆ ಡೈಲಿ ವೇರ್ ಇದೆಲ್ಲ ಅಲ್ಲಿಂದನೇ ತಗೊಳ್ಳೋದು. ಸೊ ಇಲ್ಲಿ ನಮ್ಮ ಪಕ್ಕದ ಮನೆಯವರಿಗೆ ಮಕ್ಕಳಿಗೆ ಟೀ ಶರ್ಟು ಬೇಕಾಗಿತ್ತು, ಸೊ ಅದನ್ನು ತೆಗೆಯೋದಕ್ಕೆ ಇಲ್ಲಿ ಇವಾಗ ಬಂದಿದ್ದೀವಿ. ತುಂಬಾ ಜನ ಇದ್ರು ಶಾಪ್ಗಳಲ್ಲಿ. ಸೊ ಹಾಗೇನೆ ಇದು ನೆಕ್ಸ್ಟ್ ಡೇ ಅಂದರೆ ಇಂಡಿಪೆಂಡೆನ್ಸ್ ಡೇ ದಿವಸ. ಇವತ್ತು ಮಕ್ಕಳಿಗೂ ಹೋಗೋದಿತ್ತು ಮದ್ರಸಕ್ಕೆ. ಮದ್ರಸದಲ್ಲಿ 7 ಗಂಟೆಗೆ ಫ್ಲಾಗ್ ಹೋಸ್ಟ್ ಅಂತ ಹೇಳಿದ್ರು. ನನ್ನ ಮಗಳಿಗಂತೂ ನಿದ್ದೆನೇ ಇಲ್ಲ. ಬೆಳಿಗ್ಗೆ 5:15 ಎದ್ದಿದ್ದಾಳೆ. ಸ್ಕೂಲಿಗೆ ಹೋಗುವಾಗ 7:15 ಎಬ್ಸಿದ್ರು ಎದ್ದೇಳ್ತಾ ಇತ್ತಿಲ್ಲ. ಬಟ್ ಇವತ್ತು 5:15 ಎದ್ದು ಮದ್ರಸಕ್ಕೆ ಹೋಗಬೇಕು ಅಂತೇಳಿ, ಅಂದರೆ ಹಜರತ್ ಉಸ್ರಾದ್ ಹೇಳಿದ್ರು 6:30 ಆಗುವಾಗ ರೀಚ್ ಆದರೆ ಸಾಕು ಅಂತೇಳಿ. ಬಟ್ ನನ್ನ ಮಗಳಿಗೆ ಒಂಚೂರು ಏನು ಸಮಾಧಾನನೇ ಇಲ್ಲ. ಫುಲ್ಲು ಏನೋ ಬೇಗನೆ ರೆಡಿಯಾಗಿದ್ಲು. ಹಾಗೆಯೇ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಹೋಗೋದಿತ್ತು, ಸೊ ಅದಕ್ಕೋಸ್ಕರ ಚಾಕ್ಲೇಟನ್ನು ಕೊಟ್ಟಿದ್ದೀನಿ. ಇಲ್ಲಿ ಫ್ಲ್ಯಾಗ್ ಎಲ್ಲ ಹಿಡ್ಕೊಂಡು ಕರೆಕ್ಟಾಗಿ ರೆಡಿಯಾಗಿ ಹೋಗ್ತಾ ಇದ್ದಾಳೆ ಇಲ್ಲಿ ಮದ್ರಸಕ್ಕೆ ಅಂತೇಳಿ. ಸೊ ಇವಾಗ ಮದ್ರಸದಿಂದ ಬಂದಿದ್ದಾಳೆ. ಅವರಿಗೆ ಮೊನ್ನೆ ಇಂಡಿಪೆಂಡೆನ್ಸ್ ಡೇ ಬಗ್ಗೆಯಿಂದ ಏನು ಡ್ರಾಯಿಂಗ್ ಕಾಂಪಿಟಿಷನ್ ಇತ್ತು. ಡ್ರಾಯಿಂಗ್ ಅಂದರೆ ಪಿಕ್ಚರ್ಸ್ ಇತ್ತು, ಅದಕ್ಕೆ ಕಲರಿಂಗ್ ಮಾಡ್ಕೊಳ್ಳೋದು, ಸೊ ಅದು ಮಾಡೋದಿತ್ತು. ಸೊ ಅದರಲ್ಲಿ ಫಸ್ಟ್ ಬಂದಿತ್ತು. ಅಂದರೆ ಮಕ್ಕಳಿಗಲ್ವ ಅಂತೇಳಿ ಇಲ್ಲಿ ಚಾಕ್ಲೇಟ್ ಕೊಟ್ಟಿದ್ದಾರೆ, ಅಂದರೆ ಚುಕ್ಕಿ ಬರುತ್ತಲ್ವ, ಸೊ ಅದನ್ನು ಫಸ್ಟ್ ಪ್ರೈಸ್ ಆಗಿ ಕೊಟ್ಟಿದ್ದಾರೆ. ಫಸ್ಟ್ ಸೆಕೆಂಡ್ ಅಲ್ಲಿ ಅದೇ ಕೊಟ್ಟಿರೋದು. ಸೊ ಹಾಗೇನೆ ತುಂಬ ಚಾಕ್ಲೇಟ್ಸೂ ಸಿಕ್ಕಿತ್ತು, ಲಡ್ಡು ಚಾಕ್ಲೇಟ್ಸ್ ಎಲ್ಲ ತುಂಬ ಸಿಕ್ಕಿತ್ತು. ಅದನ್ನ ಇಲ್ಲಿ ಅವಳು ಇವಾಗ ಅವರ ಅಪ್ಪ ಪ್ರೀತಿ ಮಾಡಿದ್ರು, ಅದು ಕೇರಳ ಅವಳಿಗೆ ಅವಳದು ಚಾಕ್ಲೇಟ್ ಇದೆ ಏನು ಟೆನ್ಷನ್. ಸೊ ಅದನ್ನೆಲ್ಲ ಇಲ್ಲಿ ಕಲೆಕ್ಟ್ ಮಾಡ್ಕೋತಾ ಇದ್ಲಿ ಇಲ್ಲಿ. ಸೊ ಹಾಗೇನೆ ಅವರಿಗೆ ಸ್ಕೂಲಲ್ಲಿ ಯೂನಿಫಾರ್ಮನ್ನು ಕೊಟ್ಟಿದ್ರು, ಟ್ರ್ಯಾಕ್ ಸೂಟು. ಲಾಸ್ಟ್ ಇಯರೆಲ್ಲ ಇತ್ತಿಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಗೆಲ್ಲ. ಸೊ ಈ ವರ್ಷದಿಂದ ಏನೋ ಫಸ್ಟ್ ಸ್ಟ್ಯಾಂಡರ್ಡ್ಗೂ ಮಾಡಿದ್ದಾರೆ ಈ ಥರ ಯೂನಿಫಾರ್ಮ್. ಸೊ ಈ ಥರದ ಯೂನಿಫಾರ್ಮಲ್ಲೇ ಇವತ್ತು ಸ್ಕೂಲಿಗೆ ಹೋಗೋದಕ್ಕೆ ಅವರಿಗೆ. ಸೊ ಇಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಯಾವ ಥರ ಸ್ಟೈಲ್ ಮಾಡ್ಕೋತಾ ಇದ್ದಾಳೆ ಅಂದರೆ 1 ಗಂಟೆ ಬೇಕಂದರೆ ಕನ್ನಡಿ ಮುಂದ್ಗಡೆ ನಿಂತ್ಕೋತಾಳೆ ರೆಡಿಯಾಗಿ. ಬೆಳಿಗ್ಗೆ ಅಂದರೆ ಅವರಿಗೆ ಆಟೋ ಬರೋದು ಯಾವಾಗಲೂ ನಾರ್ಮಲಾಗಿ 8:15 8:20 ಆಗುವಾಗ ಬರೋದು ಆಟೋ. ಇವಳಂತೂ 7:45 ಆಗುವಾಗಲೇ ರೆಡಿಯಾಗಿ ಕೂತ್ಕೊಂಡಿದ್ದಾಳೆ. ತಿನ್ನೋದಕ್ಕೂ ಬೇಡ, ಕುಡಿಯೋದಕ್ಕೂ ಬೇಡ, ಏನು ಬೇಡ. ಅವಳಿಗೆ ಯಾವಾಗ ಒಂದ್ಸಲ ಸ್ಕೂಲಿಗೆ ಹೋಗಿಲ್ಲ ಅಂತೇಳಿ ವೆಯ್ಟ್ ಮಾಡ್ಕೋತಾ ಇದ್ದಾಳೆ. ಯಾಕಂದರೆ ಅವರಿಗೆ ಲಾಸ್ಟ್ ಇಯರೆಲ್ಲ ಅವರಿಗೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಸ್ಕೂಲಿಗೆಲ್ಲ ಹೋಗ್ಲಿಕ್ಕೆ ಇತ್ತಿಲ್ಲ, LKG UKG ಇಲ್ಲೆಲ್ಲ. ಈ ವರ್ಷ ಫಸ್ಟ್ ಟೈಮ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇರೋದು. ಫಸ್ಟ್ ಸ್ಟ್ಯಾಂಡರ್ಡ್ಗೂ ಇಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಟು 4th ಸ್ಟ್ಯಾಂಡರ್ಡ್ವರೆಗೆ ಅವರಿಗೆ ಕಂಪಲ್ಸರಿ ಇಲ್ಲ ಹೋಗೋದಾದರೆ ಈ ಥರ ಪ್ರಾಪರಾಗಿ ರೆಡಿಯಾಗಿ ಹೋಗಬೇಕು ಅಂತ ಹೇಳಿದರು. ಸೊ ಹಾಗಾಗಿ ತುಂಬಾ ಏನು ಇಂಟ್ರೆಸ್ಟಿಂದ ಕಾಯ್ತಾ ಇದ್ಲು, ಯಾವಾಗ ಸ್ಕೂಲಿಗೆ ಹೋಗೋದು, ಯಾವಾಗ ಇಂಡಿಪೆಂಡೆನ್ಸ್ ಡೇ ನೋಡೋದು ಅಂತೆಲ್ಲ ತುಂಬಾ ವೆಯ್ಟ್ ಮಾಡ್ತಾ ಇದ್ಲು. ಸೊ ನೋಡಿ ಇಲ್ಲಿ ಫುಲ್ಲು ರೆಡಿಯಾಗಿ ಕೂತಿದ್ದಾಳೆ ಇಲ್ಲಿ. ಮಣ್ಣಾಗಿತ್ತಲ್ಲ ಬರೋಣ, ಡೈಲಿ ಕಲ್ಗೋಗಲ್ಲ ಶೂ. ಆಟೋ ಬರೋದಕ್ಕೆ ಇನ್ನೂ ಒಂದು 10 ನಿಮಿಷ ಇದೆ. ಇಲ್ಲಾಂದ್ರೆ ಅಲ್ಲಿ ಆಟೋ ಬಂದಾದ್ಮೇಲೆ ಈ ಮಕ್ಕಳೆಲ್ಲ ಹೋಗಿ ಆಟೋದ ಹತ್ರ ನಿಂತ್ಕೊಳ್ಳೋದು. ಬಟ್ ಇವತ್ತು ಬೇಗನೆ ಹೋಗಿದ್ರು. ಆಮೇಲೆ ಸ್ಕೂಲಿಂದೆಲ್ಲ ಬಂದಿದ್ರು, ಒಂದು 11 o'clock 11:30 ಆಗುವಾಗ ಏನು ಸ್ಕೂಲಿಂದ ಬಂದಿದ್ರು. ಸೊ ಇವಾಗ ಸ್ವಲ್ಪ ಹೋಗೋದಿತ್ತು. ಇವಾಗ ಒಂದು ಮಧ್ಯಾಹ್ನ 1:30 ಗಂಟೆ ಆಗಿದೆ. ಸೊ ಇವಾಗ ಸ್ವಲ್ಪ ಹೋಗೋದಂದ್ರೆ ಇವರಿಗೆ ಮೊನ್ನೆ ಸ್ಕೂಲಲ್ಲಿ SBI ಬ್ಯಾಂಕ್ ಅವ್ರ ಕಡೆಯಿಂದ ಲೈಫ್ ಇನ್ಶೂರೆನ್ಸ್ ಇರುತ್ತಲ್ವ, ಅವ್ರ ಕಡೆಯಿಂದ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿದ್ರು. ಸೊ ಅದರಲ್ಲಿ ನನ್ನ ಮಗಳಿಗೆ ಫಸ್ಟ್ ಪ್ರೈಸ್. ಆಮೇಲೆ ನಮ್ಮ ಪಕ್ಕದ ಮನೆಯವರು ಇದ್ದಾರೆ, ಅವ್ರದ್ದು ಮಕ್ಕಳಿಗೆ
ಒಬ್ಬರಿಗೆ ಸೆಕೆಂಡ್ ಒಬ್ಬರಿಗೆ ಥರ್ಡ್ ಏನೋ ಬಂದಿದೆ. ಸೊ ಅದಕ್ಕೋಸ್ಕರ ಅದರದ್ದು ಪ್ರೈಸ್ ಏನು ಡಿಸ್ಟ್ರಿಬ್ಯೂಷನ್ ಇದೆಯಲ್ವ ಅದು 15th ಆಗಸ್ಟಿಗೆ ಇಟ್ಟಿದ್ರು. ಸೊ ಹಾಗೆಯೇ ಅವ್ರದ್ದು ಕೆಲವೊಂದು ಪ್ಲ್ಯಾನ್ಸ್ಗಳೆಲ್ಲ ಇರುತ್ತಲ್ವ, ಸೊ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಅಂತಲೇ ಅವ್ರು ನಮ್ಮನ್ನು ಮ್ಯಾಂಗ್ಳೂರಿಗೆ ಕರೆದಿರೋದು. ಆದ್ರೂ ನಾನು ಹೋಗಿದ್ದಂಗೆ ಗೊತ್ತಿತ್ತು ಅವ್ರದ್ದು ಮ್ಯೂಚುವಲ್ ಫಂಡ್ಸ್ ಆಮೇಲೆ ಸ್ಟಾಕ್ ಎಲ್ಲ ಇದೆಯಲ್ಲ ಅದ್ರ ಬಗ್ಗೆನೇ ಹೇಳ್ಕೊಡೋದಕ್ಕೆ ಅಂತೇಳಿ ಕರೆಯೋದು ಅಂತೇಳಿ. ಆದರೂ ನಾನು ಹೋಗಿದ್ದೆ, ಯಾಕೆಂದರೆ ಮಕ್ಕಳಿಗೂ ಇದೆಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್. ನನ್ನ ಮಗಳಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ಲು, ಅಲ್ಲಿ ಹೋಗೋದಿದೆ, ಅಲ್ಲಿ ಮೆಡಲ್ ಸಿಗುತ್ತೆ, ಸರ್ಟಿಫಿಕೇಟ್ ಸಿಗುತ್ತೆ ಅಂತೆಲ್ಲ ವೆಯ್ಟ್ ಮಾಡ್ತಾ ಇದ್ಲು. ಸೊ ಅದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದೆ. ಅವ್ರಿಗೂ ಒಂಥರ ಏನು ನ್ಯೂ ಎಕ್ಸ್ಪೀರಿಯನ್ಸ್ ಥರ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ತುಂಬಾ ಪೇರೆಂಟ್ಸ್ ಬಂದಿದ್ದರು, ಒಂದೊಂದೇ ಬ್ಯಾಚ್ ಆಗಿ ಒಳಗಡೆ ಕಳಿಸ್ತಾ ಇದ್ರು. ಅವ್ರದ್ದು ಪ್ಲ್ಯಾನ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ರು. ಆಮೇಲೆ ಏನು ಕೆಲವೊಂದು ಫಂಡ್ಸ್ ಎಲ್ಲ ಇದೆಯಲ್ವ ಅದ್ರ ಬಗ್ಗೆ ಎಲ್ಲ ಹೇಳ್ತಿದ್ದೆ, ಅವೇರ್ನೆಸ್ ಇದೆಯಲ್ವ ಆ ಥರದೊಂದು ಪ್ರೋಗ್ರಾಮ್ನ ಅವ್ರು ಮಾಡಿದರು. ಬಟ್ ಒಟ್ಟಿನಲ್ಲಿ ಚೆನ್ನಾಗಿ ಅನ್ನಿಸ್ತು, ಯಾಕೆಂದರೆ ಮಕ್ಕಳಿಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ತುಂಬ ಪೇರೆಂಟ್ಸ್ ಎಲ್ಲ ಬಂದಿದ್ದರು. 2-3 ಸಲ ಬ್ಯಾಚಸ್ ಆಯಿತು ನಮ್ದು, ಆಮೇಲೆ ಬ್ಯಾಚಸ್ ನಡೀತಾ ಇದೆ ಇಲ್ಲಿ. ಇನ್ವೆಸ್ಟ್ ಮಾಡಬೇಕು, ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಹೆಚ್ಚಿನವರು ಪೇಮೆಂಟ್ ಕೊಟ್ಟು ಯಾರನ್ನಾದ್ರೂ ಸಜೆಸ್ಟ್ ಮಾಡ್ತಾರೆ ನಮ್ಗೆ ಯಾವ ರೀತಿ ನಮ್ಮ ಹಣವನ್ನು ಇನ್ವೆಸ್ಟ್ ಮಾಡ್ಬೋದು ಅಂತ. ಸೊ ನಮ್ಮಲ್ಲಿ ನಮ್ಗೆ ತಿಳಿದಿರುವಂತಹ ಮ್ಯಾನೇಜರ್ ಇದ್ದಾರೆ, ಸೊ ಅವರು ಇದರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೆಚ್ಚಿನ ಜನರು ಏನ್ ಮಾಡ್ತಾರೆ, ಸೊ ಇವರು ಇಲ್ಲಿದು ಮ್ಯಾನೇಜರ್ ಅಂತ ಹೇಳಿದರು, ಅವರು ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾ ಇದ್ರು ಕೆಲವೊಂದು ಪ್ಲ್ಯಾನ್ಸ್ ಎಲ್ಲ. ಕೆಲವು ಇಂಟ್ರೆಸ್ಟ್ ಇರೋರು ತಗೋತಾರೆ, ಒಳ್ಳೆ ಪ್ಲ್ಯಾನ್ಸೇ. ಬಟ್ ಏನು ಇವಾಗ ನಾನು ಯಾವುದಕ್ಕೂ ಜಾಯಿನ್ ಆಗಿಲ್ಲ, ನೋಡೋಣ ಇನ್ಶಾಲ್ಲ ಮುಂದೆ ಏನಾಗುತ್ತೆ ಅಂತೇಳಿ. ಸೊ ಅವ್ರದ್ದು ಪ್ಲ್ಯಾನ್ಸ್ ಬಗ್ಗೆ ಎಲ್ಲ ಹೇಳಿ ಆದಮೇಲೆ ಇವಾಗ ಮಕ್ಕಳದು ಪ್ರೈಸ್ ಇದೆಯಲ್ವ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಅಂದರೆ ಸರ್ಟಿಫಿಕೇಟು ಮೆಡಲ್ ಇದೆಯಲ್ವ ಸೊ ಅದನ್ನು ಕೊಡ್ತಾಯಿದ್ರು. ನನ್ನ ಮಗಳಿಗೆ ಫಸ್ಟ್ ಪ್ರೈಸ್ ಬಂದಿತ್ತು, ಏನೋ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಲ್ವ, ಸೊ ಹಾಗಾಗಿ ಅವರಿಗೆ ಫ್ರಾಕ್ ಜಂಪ್ ಗೇಮ್ ಇತ್ತು. ಸೊ ಅದರಲ್ಲಿ ಫಸ್ಟ್ ಪ್ರೈಸ್. ಆಮೇಲೆ ಒಂದೊಂದೇ ಮಕ್ಕಳಿಗೆ ಒಂದೊಂದೇ ಗೇಮ್ ಮಾಡಿದರು, ಡ್ರಾಯಿಂಗ್ ಮಾಡಿದರು, ಆಮೇಲೆ ಸಿಂಗಿಂಗ್, ಈ ಥರದೆಲ್ಲ ಕೆಲವೊಂದು ಏನು ಇತ್ತು ಕಾಂಪಿಟಿಷನ್ಸ್ ಎಲ್ಲ. ಸೊ ಅದರಲ್ಲಿ ಎಲ್ಲ ಫಸ್ಟ್ ಬಂದವರಿಗೆ ಇಲ್ಲಿ ಪ್ರೈಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾ ಇದ್ದಾರೆ. ಸೊ ಇಲ್ಲಿ ನೋಡಿ ನನ್ನ ಮಗಳು ಯಾವ ಥರ ನಿಂತ್ಕೋತಾ ಇದ್ದಾಳೆ ಅಂದರೆ ಫ್ಯಾಷನ್ ಕ್ವೀನ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಎಲ್ಲರೂ ಅವಳಿಗೆ ಅದೇ ಥರ ಹೇಳೋದು, ಫ್ಯಾಷನ್ ಕ್ವೀನ್ ಅಂತೇಳಿ. ಆಟ ಆಡೋಕ್ಕೆ ಹೋಗೋದಾದ್ರೂ ಲಿಪ್ಸ್ಟಿಕ್ ಹಾಕಿ ಪೌಡರ್ ಹಾಕಿ ಎಲ್ಲ ರೆಡಿಯಾಗಿ ಹೋಗೋದು. ಅವಳು ಸ್ವಲ್ಪ ಏನು ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ದೊಡ್ಡೋಳಾದ್ಮೇಲೆ ಏನು ಮಾಡ್ತಾಳೋ ಗೊತ್ತಿಲ್ಲ, ಇವಾಗಲೇ ಏನು ಫ್ಯಾಷನ್ ಮಾಡೋದ್ರಲ್ಲಿ ಫಸ್ಟ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಎಲ್ಲರೂ ಅವಳಿಗೆ ತಮಾಷೆ ಮಾಡ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ರೆಡಿ ಆಗ್ತಾಳೆ, ಮುಖ ತೊಳೆಯೋದು, ಆಮೇಲೆ ಏನು ಬಟ್ಟೆ ಹಾಕ್ಕೊಳ್ಳೋದು, ಕೂದಲನ್ನು 1000 ಸಲ ಸರಿ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಾನೆ ಇರ್ತಾಳೆ. ಸೊ ಇಲ್ಲಿ ಎಲ್ಲ ಮಕ್ಕಳಿಗೂ ಸಿಕ್ಕಿದೆ. ಜಾಸ್ತಿಯಾಗಿ ಭಗವತಿ ಸ್ಕೂಲ್ ಇತ್ತು. ಸೊ ಇವಾಗ ಅಲ್ಲಿಂದನೇ ಆಪೋಸಿಟ್ ಅಂದರೆ ಸಿಟಿ ಸೆಂಟರ್ದು ಆಪೋಸಿಟಲ್ಲೇ ಇದ್ದಿದ್ದು SBI ಅವ್ರದ್ದು. ಸೊ ಸಿಟಿ ಸೆಂಟರ್ಗೂ ಹೋಗಿ ಬರೋಣ ಅಂತೇಳಿ ಇವಾಗ ಬಂದಿದ್ವಿ. ಬಟ್ ನನಗೆ ಏನು ಜಾಸ್ತಿ ತಿರುಗೋದಕ್ಕೂ ಆಗಿಲ್ಲ. ಅವ್ರ ತಂದೆ ನನಗೆ ತುಂಬಾ ಕಾಲು ನೋವಾಗ್ತಾ ಇದೆ, ಯಾಕೆ ಅಂತೇಳಿ ಗೊತ್ತಿಲ್ಲ. ನನಗೆ ಜಾಸ್ತಿ ತಿರುಗೋದಕ್ಕೆ ಆಗ್ತಾ ಇಲ್ಲ, ನಾವು ಹೋಗೋಣ ಅಂತೇಳಿ. ಸೊ ಹೇಗೂ ಮಕ್ಕಳನ್ನ ಕರ್ಕೊಬಂದಿದ್ದೀವಲ್ವ ಅಂತೇಳಿ ಇಲ್ಲಿ ನೋಡ್ತಾ ಇದ್ವಿ. ಹಾಗೆಯೇ ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಏನು ಇದರಲ್ಲಿ ಮಕ್ಕಳಿಗೆ ಇಲ್ಲಿ ಡ್ರಾಯಿಂಗ್ ಕಾಂಪಿಟಿಷನ್ ಇತ್ತು. ನನ್ನ ಮಗಳೂ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಬಟ್ ನನಗಂತೂ ತುಂಬಾ ಕಾಲು ನೋವಾಗ್ತಾ ಇತ್ತು ಅಲ್ಲಿ ನಿಲ್ಲೋದಕ್ಕೆ, ಯಾಕೆ ಅಂತೇಳಿ ಗೊತ್ತಿಲ್ಲ. ಒಂಥರ ನಿಲ್ಲೋದಕ್ಕೇ ಆಗ್ತಾ ಇದ್ದಿಲ್ಲ, ಆ ಥರ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಅಂದರೆ ಇವಾಗ ಬೇಡ, ನೆಕ್ಸ್ಟ್ ಇಯರ್ ಬಂದಾಗ ನೋಡೋಣ ಅಂತೇಳಿ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಹೇಳಿದ್ನಲ್ಲ, ಜಾಸ್ತಿಯಾಗಿ ಏನು ನಾನು ಶೂಟ್ ಮಾಡಿಲ್ಲ. ಇದು ಇಂಡಿಪೆಂಡೆನ್ಸ್ ಡೇ ದಿವಸದ್ದು, ಆಮೇಲೆ ಒಂದು ದಿವಸ ಮೊದಲಿದೊಂದು ಸ್ವಲ್ಪ ವೀಡಿಯೋನ ಮಾಡಿರೋದು. ಸೊ ಏನು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತೇಳಿ ಅನ್ಕೋತೀನಿ. ಐ ಹೋಪ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅನ್ಕೊಳ್ತಾ ಏನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಚಾನಲ್ನ ಏನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ